ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಚಾಲಕನಿಂದ ಮಹಿಳೆಗೆ ಕಿರುಕುಳ ಕೊಟ್ಟಿರುವಂತ ಆರೋಪ ಕೇಳಿಬಂದಿದೆ. ಮಹಿಳೆ ಮಾನ್ಯತಾ ಟೆಕ್ ಪಾರ್ಕ್ ಐಟಿ ಕಂಪನಿಯಲ್ಲಿ ಮ್ಯಾನೇಜರ್. ಈಕೆಗೆ ಕಿರುಕುಳ ಕೊಟ್ಟಿದ್ದಾರಂತೆ. ಪ್ರತಿದಿನ ಕ್ಯಾಬ್ನಲ್ಲಿ ತೆರಳುತ್ತಾ ಇದ್ಲು. ಟ್ರಾಫಿಕ್ ಹಿನ್ನೆಲೆ ಬೈಕ್ ಬುಕಿಂಗ್ ಮಾಡಿಕೊಂಡಿದ್ದಾಳೆ. ರ್ಯಾಪಿಡೋ ಚಾಲಕನಿಂದ ಕಿರುಕುಳ ಕೊಡಲಾಗಿದೆ ಅನ್ನುವಂತ ಆರೋಪ. ಆಕೆ ಪ್ರತಿದಿನವೂ ಕೂಡ ಕ್ಯಾಬ್ನಲ್ಲಿ ಓಡಾಡ್ತಾ ಇದ್ಲು. ಆದರೆ ಇವತ್ತು ಟ್ರಾಫಿಕ್ ಇದ್ದಿದ್ರಿಂದ ಬೈಕ್ ಬುಕ್ ಮಾಡ್ಕೊಂಡಿದ್ಲು. ಬೈಕ್ನಲ್ಲಿ ಕೂತು ಮಧ್ಯೆ ಬ್ಯಾಗ್ ಇಟ್ಕೊಂಡಿದ್ದಂತೆ ಆ ಮಹಿಳೆ. ಹಾಗಿದ್ರು ಬೈಕ್ನಲ್ಲಿ ಹಿಂದೆ ಹಿಂದೆ ಸರಿತಾ ಇದ್ದಂತೆ ಕಿಡಿಗೇಡಿ ಚಾಲಕ. ನಾಗರಬಾವಿ ಅಂಡರ್ ಪಾಸ್ ಬಳಿ ಮಹಿಳೆ ಎದೆ ಭಾಗಕ್ಕೆ ಕೈ ಹಾಕಿದ್ದಾನೆ ಅನ್ನೋ ಆರೋಪ ಇದೆ. ಜೋರಾಗಿ ಕೂಗಿ ಬೈಕ್ ನಿಲ್ಲಿಸಿ ಟ್ರಾಫಿಕ್ ಪೊಲೀಸರಿಗೆ ಮಹಿಳೆ ದೂರನ್ನ ಕೊಟ್ಟಿದ್ದಾಳೆ. ಬಳಿಕ 112ಗೆ ಕರೆ ಮಾಡಲಾಗಿದೆ. ಪೊಲೀಸರ ಸಲಹೆಯಂತೆ ದೂರನ್ನು ಕೂಡ ದಾಖಲು ಮಾಡಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರಿಂದ ಆರೋಪಿಯ ಬಂಧನವೂ ಆಗಿದೆ. ನೋಡಿ, ಅನೇಕರು ರ್ಯಾಪಿಡೋ ಮೇಲೆ ಅವಲಂಬಿತರಾಗಿರ್ತಾರೆ. ಕಾರಣ ವೆಹಿಕಲ್ಸ್ ಇರಲ್ಲ, ಅಥವಾ ಕೆಲವರು ಕ್ಯಾಬಲ್ಲಿ ಹೋಗಬೇಕು ಅಂತ ಅಂದರೆ ಆಟೋ ಅಥವಾ 4 ವೀಲರ್ ಹೋಗಬೇಕು ಅಂದರೆ ಟ್ರಾಫಿಕ್ಕು ಬೇಗ ಹೋಗೋಕ್ಕಾಗಲ್ಲ. ಸಮಯ ಕಮ್ಮಿ ಇರುತ್ತೆ, ಬೇಗ ರೀಚ್ ಆಗಬೇಕು ಅನ್ನೋ ಟೈಮಲ್ಲಿ ಈ ರೀತಿ 2 ವೀಲರ್ ಬುಕ್ ಮಾಡ್ಕೊಳ್ತಾರೆ. ನೋಡಿ, ರ್ಯಾಪಿಡೋ ಬೈಕ್ನ ಈ ಚಾಲಕ ಏನಿದ್ದಾನೆ ಕಿರುಕುಳ ಕೊಟ್ಟಿದ್ದಾನಂತೆ. ಮಾನ್ಯತಾ ಟೆಕ್ನಲ್ಲಿ ಆಕೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದವಳು ಕಂಪನಿಯಲ್ಲಿ. ಇವತ್ತು ಈ ರೀತಿ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗೋ ಸಮಯದಲ್ಲಿ ಮಧ್ಯದಲ್ಲಿ ಬ್ಯಾಗ್ ಇಟ್ಕೊಂಡಿದ್ರು ಕೂಡ ಆತ ಹಿಂದೆ ಹಿಂದೆ ಬಂದು ಕಿರುಕುಳ ಕೊಟ್ಟಿದ್ದಾನಂತೆ. ಎದೆ ಭಾಗಕ್ಕೆ ಕೈ ಹಾಕಿದ್ದಾನಂತೆ. ಇವೆಲ್ಲ ಆರೋಪಗಳಿದೆ. ಹೀಗಾಗಿ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಮೆಟ್ಟಿಲೇರಿದ್ದಾಳೆ ಆಕೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಏನು ಡೀಟೇಲ್ಸ್ ಲಭ್ಯವಾಗುತ್ತೆ, ಪೊಲೀಸರ ತನಿಖೆ ಎಲ್ಲಿಗೆ ಬಂದಿದೆ ಅಂತ.